ಪ್ರಾಬ್ಲಮ್ ಇರಲಿ, ಫಸ್ಟು ಅವ್ರ ಜಾಗ ಯಾವ ರೀತಿ ಈಗ ಐತೆ ಅಂತ ಒಂದು ವೀಡಿಯೋ ಮಾಡಿ ಕಳಿಸ್ಬೇಕು. ಅವ್ರ ಎದುರು ಮನೆಗೆ ಹೋಗ್ಬಿಟ್ಟು ಮನೆ ತೋರಿಸಿ ಸೈಟ್ ಹೆಂಗಿದೆ ಅಂತ ತೋರಿಸ್ಬೇಕು. ಇದು ಬಂದು 2 ದಿವಸ 2 ತಿಂಗಳಾಗಿದೆ ಅಂತ ಫೋನ್ ಮಾಡಿ 400 ಫೀಟ್ ಮಾಡಿದ್ದಾರೆ. ಇದು 400 ಫೀಟ್ ಮಾಡಿದಾರಂತ. ಕೇಸಿಂಗು 100 ಫೀಟ್ ಬಂದಿದೆ. ಅವರು 70 ಫೀಟೇ ಮಾಡಿದ್ದಾರೆ. ಈಗ ಕ್ಯಾಮ್ರಾ ಹೋಗೋದು 80 ಫೀಟ್ ಹೋಗ್ತಾ ಇದೆ. ವಾಟರ್ ಲೆವೆಲು 17 ಫೀಟ್ ಐತೆ. ಕೇಸಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನು, ಯಾವ ಗಾಡಿಯವರು ಬಂದು ಮಾಡಿದಾರೋ ಅವರೇ ಬಂದು ಮಾಡಿದ್ದು ತುಂಬ ಒಳ್ಳೆಯದು. ಇಲ್ಲ ನಾವು ಬಂದು ಮಾಡಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಬಂದು ಇಲ್ಲ, ಯಾರು ಬಂದು ಬೇರೆಯವ್ರು ಬಂದು ಮಾಡಿದ್ರು ಅಮೌಂಟ್ ಜಾಸ್ತಿ ಆಗುತ್ತೆ. ಅವರೇ ಬಂದು ಆ ಗಾಡಿಯವರೇ ಬಂದರೆ ಅಮೌಂಟ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಏನು ವಿಷಯ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಹಂಗಿಲ್ಲ, ನಾವು ಗ್ಯಾರಂಟಿ ಕೊಡೋಂಗಿಲ್ಲ. ನಾವು ಟ್ರೈಪ್ಯಾಡ್ ಸೆಟ್ಟಿಂಗ್ ಮಾಡಿಬಿಟ್ಟು ಅಪ್ ಟು 700 ಫೀಟ್ ಕ್ಲಿಯರೆನ್ಸ್ ಮಾಡ್ಬೋದು. ಆಲ್ರೆಡಿ ಅವ್ರು ಡ್ರಿಲ್ ಮಾಡಿರಬೇಕು. ಇದು ಬಂದು 400 ಫೀಟೇ. ಅದಕ್ಕೆ ಆ ಗಾಡಿನಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ 5 ಇಂಚು ಕೇಸಿಂಗ್ ಪೈಪು ಕೂರಿಸ್ಕೊಬೋದು. ನಾವು ಬಂದು ಮಾಡಿದರೆ, ಅವ್ರು ಬಂದು ಮಾಡಿದರೆ ಅದೇನೆ. ಇದಕ್ಕೆ 5 ಇಂಚ್ ಪೈಪು, ಫಿಲ್ಟರ್ ಪೈಪು ಮೇಲಿಂದ ಕೆಳಗಡೆ ಮಾತ್ರ ಹಾಕಬೇಕು. ಹಾಕಿದ್ರೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ. ಎಲ್ಲಿಂದ ನೀರು ಬರುತ್ತೆ ಅಂತ ತಿಳ್ಕೊಳ್ಬೇಕು. ಈಗ 8% ಲಾಸ್ಟ್ನಲ್ಲಿ ಬರುತ್ತೆ ನೋಡಿ ವಿಡಿಯೋ. ಜಿಯೋ ಲೊಕೇಟರ್ ಮಿಷಿನ್ನಲ್ಲಿ ಚೆಕ್ ಮಾಡಬೇಕು ಎಷ್ಟು ಫೀಟ್ಗೆ ನೀರು ಬರ್ತಾಯಿದೆ ಅಂತ. ಅಷ್ಟು ಫೀಟ್ ಕ್ಲಿಯರ್ ಆದರೂ ನಡೆಯುತ್ತೆ. ಬೈ ಚಾನ್ಸ್ ಎಕ್ಸಾಂಪಲ್ಗೆ 200 ಫೀಟ್ನಲ್ಲಿ ನೀರು ಬರ್ತಾಯಿದ್ದ ಬಂದರೆ 200 ಫೀಟ್ ಅದು ಪೈಪ್ ಹೋಗಿದ್ರೆ ಓಕೆ, ನಾವು ಫ್ಲಶ್ ಔಟ್ ಮಾಡಿದ್ವಿ. ಇದಕ್ಕೆ ಕೆಲಸಕ್ಕೆ ಗ್ಯಾರಂಟಿ ಕೊಡೋಂಗಿಲ್ಲ. ರಾಡೆಲ್ಲ ಬಿಟ್ಟು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಫಿಲ್ಟರ್ ಪೈಪು ಎರೆಕ್ಷನ್ ಮಾಡಬೇಕು. ಎರೆಕ್ಷನ್ ಮಾಡಿದ್ರೆ ಬೋರ್ ಓಕೆ ಆಗುತ್ತೆ. ನಾವು 400 ಫೀಟ್ ಕ್ಲಿಯರ್ ಮಾಡಿಬಿಡ್ತೀವಿ. ಬೇಗ ರಾಡ್ ತೆಗಿಬಿಟ್ಟು ಬೇಗ ಬಿಟ್ಟರೆ ಅದು 350ಗೂ ಹೋಗ್ಬೋದು, 300ಗೂ ಹೋಗ್ಬೋದು, 80 ಫೀಟಿಗೂ ಹೋಗ್ಬೋದು. ಹೇಳಂಗಿಲ್ಲ. ಅರ್ಥ ಆಯ್ತಾ? ಯಾವ ಕೆಲಸಕ್ಕೆ ಗ್ಯಾರಂಟಿ ಕೊಡೋಂಗಿಲ್ಲ. ಎಕ್ಸ್ಪೀರಿಯನ್ಸ್ ಅವರು ನಮ್ಮ ಥರ ಅವರು ಮಾಡಿದರೆ ಖಂಡಿತ ಸಕ್ಸಸ್ ಮಾಡೋಕ್ಕೆ ಚಾನ್ಸಸ್ ಐತೆ. ಈ ಥರ ಏನು ಪ್ರಾಬ್ಲಮ್ ಬಂದರೂ ಸರಿ, ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ವೀಡಿಯೋ ಕಳಿಸ್ಬೇಕು. ಅದು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಏನೇನಂತ ಪಾರ್ಟಿ ಡೀಟೇಲ್ಸ್ ಹೇಳಬೇಕು. ಯಾವಾಗ ಬೋರ್ ಶುರು ಮಾಡಿದ್ದಾರೆ, ಯಾವಾಗ ಫಿನಿಷ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಟೈಮಿಂಗ್ನಲ್ಲಿ ಅವ್ರು ಕರೆಕ್ಟ್ ಏನು ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳ್ಬೋದು. ಯಾವ ಗಾಡಿಯವರು ಅಂತ ಹೇಳಬೇಕು. ಅರ್ಥ ಆಯ್ತಾ? ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವು ಹೇಳ್ಬೋದು, ಸೊಲ್ಯೂಷನು ಹೇಳ್ಬೋದು. ಇದು ಏನಾಗಿದೆ ಅಂದರೆ ಬೋರ್ ಕ್ಲೋಸ್ ಆಗಿದೆ. ಇದು ವಿಡಿಯೋ ಪ್ರಕಾರ ನೋಡಿದರೆ ಮೇಲೆ ಕಡೆ ಬಂದು ಲೂಸ್ ಆಯಿಲ್ ಬಂದಿದೆ, ಕೆಳಗಡೆ ಬಂದು ಕಟ್ಟಿಂಗ್ಸ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕೇಸಿಂಗ್ ಸರಿಯಾಗಿ ಫಿಟ್ ಮಾಡಿಲ್ಲ, ಯಾಕಂತ ಗೊತ್ತಿಲ್ಲ. ಏನಿರಬೇಕಂದ್ರೆ ತುಂಬ ಲೂಸ್ ಆಯಿಲ್ ಬಂದಿರ್ಬೋದು, ಅವರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅರ್ಜೆಂಟಿಗೆ ಅವ್ರು ಕೇಸಿಂಗ್ ಪೈಪ್ ಎರೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಆವಾಗನೇ ಸ್ವಲ್ಪ ಫ್ಲಶ್ ಔಟ್ ಮಾಡಿ ಕ್ಲಿಯರ್ ಮಾಡಿದರೆ ಕರೆಕ್ಟಾಗಿ ಹೋಗಿರುತ್ತೆ. ಯಾವ ಕೆಲಸಕ್ಕೂ ಸರಿ ಅರ್ಜೆಂಟ್ ಮಾಡಿದ್ರೂ ಒಳ್ಳೆಯದಿಲ್ಲ, ನಿಧಾನವಾಗಿ ಮಾಡಬೇಕು. ನಮ್ಮ ವೀಡಿಯೋಗಳಲ್ಲಿ ಒಳ್ಳೆಯ ಕೆಲಸನೂ ಆಗಿದ್ವಿ, ಪಾಸು ಫೇಲು ಎಲ್ಲ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ವಿ. ಆ ವೀಡಿಯೋ ನೋಡಿಬಿಟ್ಟು ನಮ್ಗೆ ಏನು ಕೆಲಸ ಕೊಡ್ಬೇಕಂತ ನೀವು ಡಿಸೈಡ್ ಮಾಡಿ. ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲಿ, ನಾನು ವೀಡಿಯೋ ಒಂದು 2 ಅವರ್ಸ್ ನೋಡಿ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ನಾವು ಕೊಡ್ತಾಯಿದ್ದೀವಿ. ನಮ್ಮದು ಸೈಟ್ ಇನ್ಸ್ಪೆಕ್ಷನ್ ಬಂದು 2000 ರುಪೀಸ್ ಚಾರ್ಜ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಟೋ ನೀವು ಬುಕ್ ಮಾಡಬೇಕು. ನಮ್ಮ ಲೊಕೇಶನ್ ಕಳಿಸ್ತೀವಿ. ಅದು ಬಂದು ನೋಡಿ ಮೇಲೆ ಏನೋ ಒಂದು ಹೇಳೋಕ್ಕಾಗತ್ತೆ. ವೀಡಿಯೋಲಿ ಹೇಳುವುದು ಬೇರೆ, ಡೈರೆಕ್ಟಾಗಿ ಬಂದು ನೋಡುವುದು ಬೇರೆ. ಬಟ್ ಇದಕ್ಕೆ ಸೊಲ್ಯೂಷನ್ ಹೇಳ್ಬಿಟ್ಟಿದ್ವಿ. ಹಳೆ ಗಾಡಿಯವ್ರು ಬಂದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ. 5 ಇಂಚ್ ಫಿಲ್ಟರ್ ಪೈಪು ಎರೆಕ್ಷನ್ ಮಾಡಬೇಕು. ಇಲ್ಲ ನಮಗೆ ಲೋ ಬಡ್ಜೆಟ್ನಲ್ಲಿ ಬೇಕೆಂದರೆ
ಓಸ್ ಕ್ಲೀನಿಂಗ್ ಮಾಡ್ಬೋದು. ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಒಳ್ಳೆಯದು. ಓಸ್ ಕ್ಲೀನಲ್ಲಿ ಎಷ್ಟು ಕ್ಲಿಯರ್ ಆಗುತ್ತೆ ಅವಾಗಲೇ ಡಿಸೈಡ್ ಮಾಡೋಕ್ಕಾಗತ್ತೆ. ಆ ಟೈಮ್ನಲ್ಲಿ ಇಮಿಡಿಯೇಟಾಗಿ ಫಿಲ್ಟರ್ ಪೈಪ್ ಎಕ್ಷನ್ ಮಾಡ್ಬೋದು. ಈಗ 17 ಫೀಟ್ಗೆ ವಾಟರ್ ಲೆವೆಲ್ ಬಂದಿದೆ ಅಂದರೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂದರೆ ಲೆಕ್ಕ. ಇದ್ರೂ ಒಂದು ಸಲ ಡಿವೈನಿಂಗ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಬೇಕು. ಬೋರ್ ಇದು ಬಂದು ಏನದು ಕ್ಯಾಮರಾ ಬಂದು ಎಷ್ಟು ಬೋರ್ ಓಪನ್ ಇದೆಯೋ ಅಷ್ಟು ದೂರನೇ ಹೋಗುತ್ತೆ. ಜಿಯೋ ಲಿಕ್ವಿಡ್ ಮಿಷಿನ್ ಸ್ಕ್ಯಾನಿಂಗ್ ಬಂದು ನೀವು ಆ ಜಾಗ ಹೋಗ್ಬೋದು ನಿಲ್ಸ್ಕೊಂಡ್ಬಿಟ್ಟು 200 ಫೀಟ್ಗೆ ಎಷ್ಟು ನೀರು ಬರುತ್ತೆ, 300ಗೆ ಎಷ್ಟು ನೀರು ಬರುತ್ತೆ, 400ಗೆ ಎಷ್ಟು ನೀರು ಬರುತ್ತೆ, ಆ ಥರ 1200, 1500, 1800 to 2000 ನೋಡ್ಬೋದು ಎಷ್ಟು ಬರುತ್ತಂತ. ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾದ ಮೇಲೆ ಓಸ್ ಕ್ಲೀನಿಂಗು ಮಾಡ್ಬೋದು, ನಿಮ್ಮ ಇಷ್ಟ. ಅದರಲ್ಲಿ ಗ್ಯಾರಂಟಿ ಇಲ್ಲ. ಓಸ್ ಕ್ಲೀನಿಂಗ್ ಏನಂದರೆ 5 ಅಡಿ 10 ಅಡಿ ನಿಮಗೆ ಕ್ಲಿಯರ್ ಆಗುತ್ತೆ. ನಿಮ್ಮ ಲಕ್ಕು ಅದರಲ್ಲಿನೂ ಆಗೇನೂ ಆಗುತ್ತಲ್ಲ, ಈಗ ಗ್ಯಾರಂಟಿ ಹೇಳೋಂಗಿಲ್ಲ, ಚಾನ್ಸಸ್ ಕಡಿಮೆ. ಬಟ್ ರಾಡ್ ಕ್ಲೀನಿಂಗ್ ಬಂದು ಎಷ್ಟು ದೂರ ನೀವು ಅಲೆಯೋದು ಡ್ರಿಲ್ ಮಾಡಿದ್ರು ಅಷ್ಟು ದೂರ ಬಿಟ್ಟು ಹೋಗ್ಬಿಟ್ಟು ಬರುತ್ತೆ. ಅದನ್ನು ಏನೋ ನಾವು ಡ್ರಿಲ್ಲಿಂಗ್ ಮಾಡಿದರೆ ಕಟ್ಟಿಂಗ್ಸ್ ಆಚೆ ಕಡೆ ಬಂದು ಬೀಳಬೇಕು. ಕಟ್ಟಿಂಗ್ಸ್ ಆಚೆ ಕಡೆ ಬಂದು ಬಿದ್ದಿಲ್ಲ ಅಂದರೆ ಅವ್ರು ಫರ್ದರು ಡ್ರಿಲ್ಲಿಂಗ್ ಮಾಡಲ್ಲ. ಇನ್ ಕೇಸು 200, 300 ಚೆನ್ನಾಗಿ ನೀರು ಫೋರ್ಸ್ ಬಂದುಬಿಟ್ರೆ ಅಷ್ಟಿಗೆ ನಾವು ಸ್ಟಾಪ್ ಮಾಡ್ಬೋದು. ಅಷ್ಟಿಗೆ ಫಿಲ್ಟರ್ ಪೈಪ್ ಬಿಟ್ಕೊಂಡ್ಬಿಟ್ಟು ಮೋಟ್ರ್ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಸರಿನಾ? ಇದು ಪಾರ್ಟಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಡೈರೆಕ್ಟಾಗಿ ಹೋದರೆ ಡಿಫ್ರೆನ್ಸ್ ಆಗುತ್ತೆ. ಇದು ನಾನು ಸೈಟಿಗೆ ಹೋಗಿಲ್ಲ, ಅವ್ರು ಕಳಿಸಿರೋ ಡೀಟೇಲು ಸ್ಟೇಟ್ಮೆಂಟು ನೋಡ್ಕೊಂಡ್ಬಿಟ್ಟು ನಾನು ನಮ್ಮ ಐಡಿಯಾನಲ್ಲಿ ಜನರಲ್ ಐಡಿಯಾ ಹೇಳ್ತಾಯಿದ್ವಿ. ಜನರಲ್ ಐಡಿಯಾ ಎಲ್ಲ ಸೈಟಿಗೆ ವರ್ಕೌಟ್ ಆಗೋಲ್ಲ. ಒಂದೊಂದು ಸೈಟಿಗೆ ಒಂದೊಂದು ಪ್ರಾಬ್ಲಮ್ ಬರುತ್ತೆ, ಒಂದೊಂದು ಪ್ರಾಬ್ಲಮ್ ಒಂದೊಂದು ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಸರಿನಾ? ನಮ್ಮ ಹತ್ರ ಬಂದು ನಾವೇ ಪಾಯಿಂಟ್ ಚೆಕ್ ಮಾಡ್ತೀವಿ, ನಾವೇ ಡ್ರಿಲ್ಲಿಂಗೂ ಮಾಡ್ತೀವಿ. 99% ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಲ್ಲ. ನಾವು ಲಾಗ್ ಬುಕ್ ಒಂದು ಮೇಂಟೈನ್ ಮಾಡ್ತೀವಿ. ಅದು ಲಾಗ್ ಬುಕ್ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ, ಏನೇನು ಆಗಿದೆ ಅಂತ. ಅದು ಏನು ದೊಡ್ಡ ವಿಷಯ ಇಲ್ಲ, ನೀವೂ ಮೇಂಟೈನ್ ಮಾಡ್ಬೋದು. ಅದು ಏನಿದ್ರೆ ಒಂದೊಂದು ರಾಡೂ ಸರಿ ಎಷ್ಟು ಫೀಟ್ ಆಗ್ತಾಯಿದೆ ಅಂತ ನಾವು ನೋಟ್ ಮಾಡ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಯಾವ ಫೀಟ್ನಲ್ಲಿ ನೀರು ಬಂದಿದೆ ಅಂತ. ಒಂದು ರಾಡ್ ಒಂದು 5 ನಿಮಿಷ 10 ನಿಮಿಷ ಹೋಗಿದ್ರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ. ಫಿಲ್ಟರ್ ಪೈಪ್ ಬೇಕಾಗಿಲ್ಲ. 10-15 ನಿಮಿಷ ಹೋಗಿದ್ರೆ ಫಿಲ್ಟರ್ ಪೈಪ್ ಬೇಕಾಗಿಲ್ಲ. ಒಂದು 2 ಮಿನಿಟ್ಸ್ನಲ್ಲಿ 1 ನಿಮಿಷದಲ್ಲಿ 20 ಅಡಿ ರಾಡ್ ಹೋಗ್ಬಿಟ್ರೆ ಅದು ಲೂಸ್ ಗ್ಯಾಪು, ಅದು ಬೋರ್ವೆಲ್ ಕ್ಲೋಸ್ ಆಗುತ್ತೆ. ಅದಕ್ಕೆ ಫಿಲ್ಟರ್ ಪೈಪ್ ಬೇಕಾಗತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ಸರಿನಾ? ಕ್ಯಾಮರಾ ಸ್ಕ್ಯಾನಿಂಗ್ ನಮ್ಮ ಹತ್ರ ಐತೆ, ರಾಡ್ ಕ್ಲೀನಿಂಗ್ ಮಿಷಿನು ಐತೆ, ರೋಬೋ ಬೋರ್ವೆಲ್ಲು ಐತೆ, ಜನರಲ್ ಕನ್ಸಲ್ಟಿಂಗು ಮಾಡ್ತೀವಿ. ಕಸ್ಟಮರ್ ಕೋಪ್ರೇಷನ್ ಮೇಯ್ನಾಗಿ ಕೊಡಬೇಕು. ಏನಿದ್ರೆ ಏನು ಆಯಿತು ಅದು ಡೀಟೇಲ್ಸ್ ಹೇಳಬೇಕು. ನೀವು ಎಷ್ಟು ಕರೆಕ್ಟಾಗಿ ಫೀಡ್ಬ್ಯಾಕ್ ಕೊಡ್ತೀರೋ ಅಷ್ಟು ಕರೆಕ್ಟಾಗಿ ನಾವು ಕೆಲಸ ಮಾಡೋಕ್ಕಾಗತ್ತೆ. ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದರೆ ಎಲ್ಲ ವೇಸ್ಟ್. ಯಾರೋ ಒಬ್ಬರು ಬೋರ್ ಮಾಡಿದರೆ ಯಾರೋ ಒಬ್ಬರು ಇನ್ಚಾರ್ಜ್ ತೊಗೊಳ್ಬೇಕು. ಮನೇಲಿ ಒಬ್ಬರು ಒಂದು ಬುಕ್ ತೊಗೊಂಡ್ಬಿಟ್ಟು ಏನೇನು ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮದು ಬೋರ್ವೆಲ್ ವಿಡಿಯೋಗಳು ನೋಡಿ, ಬಿಗಿನಿಂಗಿಂದ ಲಾರಿ ಬರುತ್ತಿಲ್ಲ, ಬಂದ ಮೇಲೆ ಲಾರಿ ಯಾವಾಗ ಹೋಗುತ್ತೆ ಅಷ್ಟು ದೂರಕ್ಕೆ ವೀಡಿಯೋಗಳು ಇರುತ್ತೆ. ರೋಬೋನು ಸರಿ, ಬೇರೆ ಯಾವುದು. ಕ್ಯಾಮರಾ ಸ್ಕ್ಯಾನಿಂಗ್ 2 ಟೈಪ್ ಐತೆ. ಒಂದು ಬಂದು ರೆಕಾರ್ಡ್ ಮಾಡಿ ಕೊಡ್ಬೋದು, ಇನ್ನೊಂದು ಹಂಗೇನೆ ನೋಡ್ಕೊಬೋದು. ವೀಡಿಯೋ ಬರುತ್ತೆ, ನಿಮ್ಮ ಮೊಬೈಲಲ್ಲೇ ನೀವು ವೀಡಿಯೋ ಮಾಡ್ಕೊಬೋದು. ಅದು ತುಂಬ ಕಡಿಮೆ ಆಗುತ್ತೆ, ಡಿಪೆಂಡ್ಸ್ ಮೇಲೆ ಆಗುತ್ತೆ. ಅದು 1 ಫೀಟಿಗೆ 30 ರೂಪಾಯಿ ಲೆಕ್ಕ ಬರುತ್ತೆ. 300 ಫೀಟ್ ಇದ್ದರೆ ನಿಮಗೆ 30 ರೂಪಾಯಿ ಲೆಕ್ಕ 1 ಫೀಟಿಗೆ. ಸರಿನಾ? ಡೆಪ್ತ್ ಜಾಸ್ತಿ ಇದ್ದರೆ 20 ರೂಪೀಸ್ ಬರುತ್ತೆ. 1000 ಫೀಟ್ ಇದ್ದರೆ 20 ರೂಪೀಸ್ ಆಗುತ್ತೆ. 500 ಒಳಗಡೆ ಬಂದರೆ 30 ರೂಪೀಸ್ ಆಗುತ್ತೆ 1 ಫೀಟಿಗೆ ಸ್ಕ್ಯಾನಿಂಗು. ಫೀಟ್ ಲೆಕ್ಕ ಯಾರು ಸ್ಕ್ಯಾನಿಂಗ್ ಮಾಡಲ್ಲ, ನಾನು ಮಾಡ್ತಾಯಿದ್ದೀವಿ. ಬೋರ್ವೆಲ್ ಮಾಡಿದರೆ ಇಮ್ಮಿಡಿಯೇಟಾಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಿಡಬೇಕು. ಬಿಟ್ಟರೆ ಏನು ಗೊತ್ತಾಗುತ್ತೆ, ಅವ್ರು ಎಷ್ಟು ಡ್ರಿಲ್ ಮಾಡಿದ್ರು, ಎಷ್ಟು ಕೇಸಿಂಗು, ಬೋರ್ನಲ್ಲಿ ನೀರು ಐತೇನ ಇಲ್ಲ ಅಂತ ಅವರು ಸುಳ್ಳು ಹೇಳಿದ್ದಾರೆ ಇಲ್ಲ ಅಂತ ನಾವು ತಿಳ್ಕೊಳ್ಬೋದು. ಅಷ್ಟು ಯೂಸ್ಫುಲ್ ಆಗುತ್ತೆ. ಯಾರು ಇಂಥ ಡೀಟೇಲ್ಸು
ಯಾರು ಹೇಳಲ್ಲ, ಯೂಟ್ಯೂಬ್ ನಾನು ಒಬ್ಬನೇ ಹೇಳ್ತಾ ಇದ್ದೀವಿ. ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ನಾಲೆಜ್ ಇರಬೇಕು. ಅದು ನಾನು ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳು ನೋಡಿ, ಬಿಗಿನಿಂಗಿಂದ ಎಂಡ್ ಮಾತ್ರ ಇರುತ್ತೆ. ಒಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಹೋಗಿದ್ರೋ, ಒಂದು ಮೋಟ್ರ್ ರಿಮೂವ್ ಮಾಡಿದ್ರೋ, ರೀಫಿಕ್ಸ್ ಮಾಡಿದ್ರೋ, ಇಲ್ಲ ದೊಡ್ಡ ಗಾಡಿನೋ ಚಿಕ್ಕ ಗಾಡಿನೋ ರೋಬೋ ಗಾಡಿನೋ, ರಾಡ್ ಕ್ಲೀನಿಂಗ್ ಇರಲಿ, ಹೋಸ್ ಕ್ಲೀನಿಂಗ್ ಇರಲಿ, ಬಿಗಿನಿಂಗಿಂದ ಎಂಡು ಮಾತ್ರ ಎಲ್ಲ ಡೀಟೇಲ್ಸ್ಗಳು ಹೇಳ್ಬಿಡ್ತಾ ಇದ್ದೀವಿ. ದಯವಿಟ್ಟು ವೀಡಿಯೋಗಳು ನಿಧಾನವಾಗಿ ನೋಡಿ, ಸರಿನಾ? ನಿಧಾನವಾಗಿ ನೋಡಿ, ಆವಾಗ ಗೊತ್ತಾಗ್ಬಿಡುತ್ತೆ. MME ಬೋರ್ವೆಲ್ ಅಂತ ಹೇಳಿದರೆ ಮಧುರೈ ಮೀನಾಕ್ಷಿ ಎಂಟರ್ಪ್ರೈಸ್ ಅಂತಲೂ ಹೇಳ್ಬೋದು. ಮೆಕ್ಕಾ ಮದಿನಾ ಬೋರ್ವೆಲ್ ಅಂತಲೂ ಹೇಳ್ಬೋದು. ಮದರ್ ಮೇರಿ ಬೋರ್ವೆಲ್ ಅಂತಲೂ ಹೇಳ್ಬೋದು. ಸೈಟ್ ಇನ್ಸ್ಪೆಕ್ಷನ್ 2000 ರೂಪೀಸ್ ಚಾರ್ಜ್ ಆಗುತ್ತೆ. ಅದು ಮಾಡಿ ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ. ರೈಟ್ ಸೈಡ್ ರೋಡು ಇದು, ಸೈಟು ಲೆಫ್ಟ್ ಸೈಡ್ ರೋಡು. ಸರ್, ಎಷ್ಟು ಗಂಟೆಗೆ ಗಾಡಿ ಅವ್ರು ಬಂದಿದ್ದಾರೆ? 8:30 ಬಂದಿದ್ರು. ಎಕ್ಸಾಕ್ಟ್ ಇಲ್ಲ, ರಫ್ ಆಗಿ ಸ್ಟಾರ್ಟ್ ಮಾಡಿದ್ರು. ಟೈಮಿಂಗ್ ಸ್ಟಾರ್ಟ್ ಮಾಡೋದಾ? ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡೋದು. ಹೌದು, ಸ್ಟಾರ್ಟ್ ಮಾಡಿರೋದು 10:30 ಫಿನಿಶ್ ಮಾಡಿದ್ದು 12:30 1 ಅವರ್ ಕೆಲಸ ಮಾಡಿದ್ದಾರೆ. 2 ಅವರ್ 10:30 ಸರಿ, 2 ಅವರ್ ಕೆಲಸ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ? 12 ಇಂಚ್ ಪೈಪ್ ಎಷ್ಟು ಮಾಡಿ ಹಾಕಿದ್ದಾರೆ? ಪೈಪ್ 38 ಫೀಟ್ ಮಾಡಿದ್ದಾರೆ. ಸರಿ, ಅದರಲ್ಲಿ 10 ಇಂಚ್ ಪೈಪ್ 48 ಅಡಿ ಹಾಕಿದ್ದಾರೆ. 48 ಅಡಿ ಹಾಕಿದ್ದಾರೆ. ಅವ್ರು ಡ್ರಿಲ್ ಮಾಡಿದ್ರೆ ಪೂರ್ತಿ ಎಷ್ಟು? ಪೂರ್ತಿ 53 ಏನು ಹಾಕಿದ್ದಾರೆ. ಯಾಕೆ ಅದಕ್ಕೆ ಮೇಲೆ ಮಾಡಿಲ್ಲ? ಈ ಥರ ಇದು ಬರ್ತಾ ಇತ್ತು ಅಲ್ಲ, ಬಂಡೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ಸರಿ ಸರಿ ಸರಿ. ಈಗ ಸ್ಲೋರಿಗ್ ರವರ್ಗೆ 11 ಫೀಟ್ ಹೈಟ್ ಬೇಕಾಗತ್ತೆ. ಇದು ಬೀಮ್ ಇಲ್ಲ. ಸಂಪು ಎಷ್ಟು ದೂರ ಫಿನಿಶ್ ಆಗುತ್ತೆ? ಇಲ್ಲಿಂದಾಗ ಬರ್ತದೆ ಸಂಪು. ಸಂಪೂರ್ಣ ಡ್ಯಾಮೇಜ್ ಮಾಡಿದ್ದಾರೆ. ನಾವೆಲ್ಲ ಬಂದರೆ ಸಂಪು ಡ್ಯಾಮೇಜ್ ಮಾಡಲ್ಲ, ಏನು ಹೊಡಿಲ್ಲ, ಏನು ಮಾಡಲ್ಲ. ಆ ಜಾಗಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ರೇಟ್ 10 ರೂಪಾಯಿ ರೇಟ್ ಜಾಸ್ತಿ, ಬಟ್ ಕೆಲಸ ಮಾಡಿ ಕೊಡ್ತಾರೆ. ಬಟ್ RT ನಗರದಲ್ಲಿ ನಾವು ನಮ್ಮ ವಿಡಿಯೋಗಳು ನೋಡಿ ಸ್ಲೋ ರಿಗ್ ಮಾಡಿಬಿಟ್ಟು ಕೆಲಸ ಇಲ್ಲ. ಸ್ಲೋ ರಿಗ್ ಕೆಲಸ ನಾವು ಮಾಡಲ್ಲ. ಈಗ ನಂಬರು ನಿಮಗೆ ಡೈರೆಕ್ಟಾಗಿ ಅವ್ರು ಕೊಡ್ತೀವಿ, ಅವ್ರು ಬಂದು ಮಾಡ್ತಾರೆ. ಇದು ನೋಡಿಬಿಟ್ಟು ಬಂದು ಮಾಡ್ತಾರೆ. ಸರಿನಾ?